ಶ್ರೀರಾಮ್ ಇವತ್ತು ಎದ್ದೇಳೋ ತನಕ 6:50 ಎದ್ದೇಳೋ ತನಕ ಇವತ್ತು ಸಂಡೇ ಆಗಿರೋದ್ರಿಂದ ಜಿಮ್ ಓಪನ್ ಆಗೋದು ಒಂದು 7-7:30 ಆದೈತೆ. 7-7:30 ಆದಾಗ ನನ್ನ ಕೆಲಸ ಲೇಟ್ ಆಗಿಬಿಡ್ತೈತೆ ವ್ಯಾಪಾರ ಮಾಡೋದು. ಅದಕ್ಕೆ ಅಲ್ಲೇ ವರ್ಕೌಟ್ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ ವ್ಯಾಪಾರಕ್ಕೆ. ಗಾಡಿ ಸ್ಟಾರ್ಟೇ ಆಗಿಲ್ಲ, ತಳ್ಳಿ ಸಾಕಾಗ್ಬಿಡ್ತು. ಬ್ಯಾಟ್ರಿ ಡೌನಿಂದ ಎಲ್ಲ ಏರ್ ತಗೊಂಡಿದ್ದೆ ಡೀಸೆಲ್. ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆ ರೋಡಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಹೋಗೋ ದಾರಿದಾಗ ಎಲ್ಲ ಮತ್ತೆ ಡೀಸೆಲ್ ಹಾಕ್ಸ್ಕೊಬೇಕು. ಏರ್ ತಗೊಂತಾನೆ ಇದೆ. ಒಂದು 5 ಲೀಟ್ರ್ ಡೀಸೆಲ್ ಹಾಕ್ಸ್ಕೊಬಿಟ್ರೆ ಆಮೇಲೆ ಟೆನ್ಷನ್ ಇರೋಲ್ಲ. ಇಲ್ಲಾಂದರೆ ತಿರ್ಗಾ ಎಲ್ಲ ನಾಫ್ ಆಯ್ತು ಅಂದಾಗ ಟೆನ್ಷನ್ ಜಾಸ್ತಿ. ಫಸ್ಟ್ ಬಂದು ಸಪೋಟನು, ಆಮೇಲೆ ಪನ್ನೀರ್ ಕೈ. ಇದು ನೀವು ನೋಡಿರ್ತಾರೆ ಎಲ್ಲ, ಇದು ಪನ್ನೀರ್ ಕೈ ಸಪೋಟ. ಕಾಳುಗಳು ತಂದಿದ್ದೀನಿ ತಿನ್ನಬೇಕು. ಅಂಗಡಿ ಹಾಕಿದ್ದಾಯ್ತು, ವ್ಯಾಪಾರ ಮಾಡ್ತಾಯಿದ್ದೀನಿ. ಭಾಸ್ಕರ್ ಎಷ್ಟು ವ್ಯಾಪಾರ ಮಾಡೋಣ ಗೊತ್ತಿಲ್ಲ. ಎಷ್ಟಪ್ಪ ವ್ಯಾಪಾರ ಮಾಡಿಕ್ಕಿದೆ ನಂದು ವ್ಯಾಪಾರ? ಏಯ್ ಕರೆಕ್ಟಾಗಿ ಹೇಳಿ ಸಮಯ. 100 ರೂಪಾಯಿ ನೀನು ಕೊಡ್ಬೇಕು ನಂಗೆ. 2 ಸರಿ ಇದು ಟೈಮ್ 10 ಕಾಲು ಒಂದು ಸ್ವಲ್ಪ ಕಳ್ಸಿದ್ರು ಮನೆಯಾಗ ತಿಂತಾ ಇದ್ದೀನಿ. ಚಿಯಾ ಸೀಡ್ಸು ಆಮೇಲೆ ಗೋಂದಿ ನಿಂಬೆಹಣ್ಣು ಹಾಕ್ಕೊಂಡು ಕುಡ್ದಾಗನ ಈಟೆಲ್ಲ ತೆಗ್ದಾಗ್ತೈತೆ. ಬೆಳಗ್ಗೆ ಹೊತ್ತಲ್ಲಿ ಟ್ರೈ ಮಾಡೋದು ಬೆಸ್ಟು. ಮಧ್ಯಾಹ್ನ ಕುಡಿದ್ರೂ ಒಳ್ಳೆಯದೇ. ಊಟಕ್ಕೆ ಹೋಗ್ತಾ ಇದ್ದೀರಿ. ಇವಾಗ ಕರೆಕ್ಟಾಗಿ ಟೈಮು 12:50. ಸ್ಪಾನ್ಸರ್ಡ್ ಬೈ ಭಾಸ್ಕರು ಇವತ್ತು ಸ್ಪಾನ್ಸರು ಊಟಕ್ಕೆ. ಏನು ಕೊಡಿಸ್ತಾನ ನೋಡೋಣ ಇರ್ರಿ. ಯಾವುದು ಇಲ್ಲ, ಅದೆಲ್ಲ ಕತೆ ನಾನೇ ಕೊಡಿಸಿದ್ದೀನಿ. ಮಟನ್ ಬಿರಿಯಾನಿ ಕೊಡಿಸಿದ್ದೀನಿ ಈ ವಾರ. ಬಾಬುದು ಕೊಡಿಸಿದ್ರೆ ತಿಂತೀನಿ, ಇಲ್ಲಾಂದರೆ ಉಪವಾಸನೇ ಇದ್ಬಿಡು, ತಿನ್ಬೇಡ. ಪರೋಟ, ಸೋರೆಕಾಯಿ ಪಲ್ಯ. ಮನೆಗೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಚಿಕನ್ ಮಾಡೋರೆ. ಚಿಕನ್ನು ಆಮೇಲೆ ಏನೋ ಮುದ್ದೆ ಏನೋ ಮಾಡಿದ್ದೀನಿ ಅಂದರು. ಟೈಮು 10:30 ಆಗೋಯ್ತು. ಇವತ್ತು ವ್ಯಾಪಾರ ಮುಗಿಸ್ಕೊಂಡು ಹೋಗೋ ತನಕ ಒಂದು ಸ್ವಲ್ಪ ಚಿಕನ್ನು ಮುದ್ದೆ ತಿಂದ್ಬಿಟ್ಟು ಮಲಗೋದೆ ಇವತ್ತಿಷ್ಟೇ ಫ್ರೆಂಡ್ಸ್. ಜೈ ಶ್ರೀರಾಮ್.